ಅಂದು ಆ ಊರು ದ್ವೇಷದ ಕಿಚ್ಚಿಗೆ ಬೆಂದು ನೊಂದು ಹೋಗಿತ್ತು. ಇಡೀ ದೇಶದ ಗಮನ ಈ ಊರಿನ ಮೇಲೆ ಬಿದ್ದಿತ್ತು. ಅದೇ ಗ್ರಾಮದಲ್ಲಿ ಈಗ ಸೌಹಾರ್ದತೆಯ ಹೊಸ ಶಕೆ ಆರಂಭ ಆಗಿದೆ. ದಶಕದ ಹಿಂದೆ ದಲಿತರ ಕೇರಿಗೆ ಬೆಂಕಿ ಬಿದ್ದಿತ್ತು. 100ಕ್ಕೂ ಹೆಚ್ಚು ಜನರು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ರು. ಆದರೆ ಈಗ ಅದೇ ಗ್ರಾಮದಲ್ಲಿ ಹಳೆಯ ಕಹಿ ನೆನಪುಗಳನ್ನು ಕೈಬಿಟ್ಟು ದಲಿತರು ಮತ್ತು ಸವರ್ಣೀಯರು ಕೈಕುಲುಕಿ ನಡೆಯಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ಈ ಬದಲಾವಣೆಗೆ ಕಾರಣವಾಗಿದ್ದು ಮಾತ್ರ ಆ ತಾಯಿ. ಯಾರು ಆ ತಾಯಿ ಅಂತೀರಾ? ಈ ಸ್ಟೋರಿ ನೋಡಿ. ಭತ್ತದ ನಾಡು ಗಂಗಾವತಿಯಿಂದ 16 ಕಿಲೋಮೀಟರ್ ದೂರದಲ್ಲಿರೋ ಮರಕುಂಬಿ. ಇದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ವ್ಯಾಪ್ತಿಯಲ್ಲಿದೆ. 2014ರಲ್ಲಿ ನಡೆದ ಆ ಒಂದು ಸಣ್ಣ ಗಲಾಟೆ ದಲಿತರ ಗುಡಿಸಲುಗಳಿಗೆ ಬೆಂಕಿ ಹಚ್ಚುವ ಮಟ್ಟಕ್ಕೆ ಹೋಗಿತ್ತು. ಅಸ್ಪೃಶ್ಯತೆಯ ಕಳಂಕ ಹೊತ್ತಿದ್ದ ಈ ಪ್ರಕರಣದ ತೀರ್ಪು ಸರಿಯಾಗಿ 10 ವರ್ಷಗಳ ನಂತರ ಅಂದ್ರೆ ಅಕ್ಟೋಬರ್ 24, 2024ರಂದು ಪ್ರಕಟವಾಗಿತ್ತು. ಕೊಪ್ಪಳ ನ್ಯಾಯಾಲಯ ಬರೋಬ್ಬರಿ 101 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಸದ್ಯ ಧಾರವಾಡ ಹೈಕೋರ್ಟ್ನಿಂದ ಜಾಮೀನು ಪಡೆದು ಆರೋಪಿಗಳು ಗ್ರಾಮಕ್ಕೆ ಮರಳಿದ್ದಾರೆ. ಆದರೆ ಜೈಲಿನಿಂದ ಬಂದ ನಂತರ ಈ ಮನಸ್ಸುಗಳಲ್ಲಿ ಸೇಡಿನ ಬದಲು ಸಮನ್ವಯದ ಭಾವನೆ ಮೂಡಿದೆ. ಒಂದು ದುರ್ಗಾದೇವಿ ಜಾತ್ರೆ ಸಲುವಾಗಿ ನಾವೆಲ್ಲರೂ ಸೇರಿ ಮಾತಾಡೋಣ ಅಂತಂದೇಳಿ ನಮ್ಮ ಯುವಕರು ಮಾತಾಡಿದಾಗ, ನಮ್ಮ ಊರಿನ ಹಿರಿಯರು ಮಾತಾಡಿದಾಗ ನಾವಷ್ಟೇ ಮಾಡೋದು ಬೇಡ, ಊರಿನಾಗ ಹಿರಿಯರು ಎಲ್ಲರೂ ಕೂಡ್ಕೊಂಡು ಎಲ್ಲರ ಅಣ್ತಂಬಳಾಗಿ ಸೇರಿ ಮಾತಾಡೋಣ ಅಂತಂದಾಗ ಅವರಲ್ಲಿ ಕೂಡ ಇಲ್ಲ ನಾವೇ ಬರ್ತೀವಿ, ಎಲ್ಲರೂ ಕೂಡಿ ಮಾತಾಡೋಣ ಅಂತಂದು ಹೇಳ್ತಾ ಅವರೆಲ್ಲರೂ ಒಪ್ಕೊಂಡಾರ. ಎಲ್ಲರೂ ಅವರು ಮಾತಾಡೋಕೆ ಒಪ್ಪಿಕೊಂಡಾರ. ಯಾವುದೇ ಜಾತಿ ಯಾವುದು ಬೇಡ. ಈಗಾಗಲೇ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಸಂವಿಧಾನ ಪ್ರಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಪ್ರಕಾರ ಜಾತೀಯತೆ ಏನು ಇರಬಾರ್ದು ಅಂತ ಹೇಳಿದ್ರು ಕೂಡ ಈಗಾಗಲೇ ನಮಗೆಲ್ಲ ಹೋಟೆಲ್ ಪ್ರವೇಶ ಇದೆ ಊರಾಗ, ಮತ್ತು ಕಟಿಂಗ್ ಪ್ರವೇಶ ಕೂಡ ನಮಗೆ ಮಾಡಿಕೊಟ್ಟಾರ. ಏನು ಸಮಸ್ಯೆ ಇಲ್ಲ ಈಗ. ಹೌದು, ಮರಕುಂಬಿಯಲ್ಲಿ ಈಗ ದ್ವೇಷದ ಜಾಗದಲ್ಲಿ ಪ್ರೀತಿ ಚಿಗುರುಡಿಯುತ್ತಿದೆ. ಇದಕ್ಕೆ ಸಾಕ್ಷಿಯಾದದ್ದು ಗ್ರಾಮದ ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ನಡೆದ ಈ ಮಹತ್ವದ ಸಭೆ. ಅಂಕಲಿಮಠದ ಫಕೀರೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ದಲಿತರು ಮತ್ತು ಸವರ್ಣೀಯ ಮುಖಂಡರು ಮುಖಾಮುಖಿಯಾಗಿ ಕುಳಿತು ಮಾತನಾಡಿದ್ದಾರೆ. ಬರುವ ಫೆಬ್ರವರಿ 12 ಮತ್ತು 13ರಂದು ಗ್ರಾಮದ ದುರ್ಗಾದೇವಿ ಜಾತ್ರೆ ನಡೆಯಲಿದ್ದು, ಈ ಬಾರಿ ಜಾತ್ರೆಯನ್ನ ಯಾವುದೇ ಭೇದ ಭಾವ ಇಲ್ಲದೆ ಸೌಹಾರ್ದತೆಯಿಂದ ಆಚರಿಸಲು ಉಭಯ ಸಮುದಾಯದವರು ಐತಿಹಾಸಿಕ ನಿರ್ಣಯ ಕೈಗೊಂಡಿದ್ದಾರೆ. ಘಟನೆ ಆಗಿದ್ದ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಅಸ್ಪೃಶ್ಯತೆ ಇಲ್ಲ, ಸಮಾನತೆ ಇದೆ, ಜಾತಿ ಯಾವುದಾದರೂ ಏನು ಮನುಷ್ಯ ಒಳ್ಳೆಯವನಾದರೆ ಸಾಕು ಎಂಬ ಭಾವೈಕ್ಯದಿಂದ ಮತ್ತು ದಲಿತರು ಮತ್ತು ಸವರ್ಣಿ ಎನ್ನದೇ ಮುಂಬರುವ ಈ ಏನು ದುರ್ಗಾದೇವಿ ಜಾತ್ರೆ ಫೆಬ್ರವರಿ 12 ಮತ್ತು 13ನೇ ತಾರೀಕಿನಿಂದ ನಡೆಯಲಿದೆ. ಆ ಒಂದು ಜಾತ್ರೆಯಲ್ಲಿ ಎಲ್ಲ ಸರ್ವ ಜನಾಂಗದವರು ನಿಂತು ಮಾಡ್ತಾ ಇದ್ದೇವೆ. ಹಾಗಾಗಿ ಮುಂದೆ ಎಲ್ಲ ಗ್ರಾಮದ ದೇವತೆಗಳು ಕೂಡ ಬನ್ನಿ ಮಕ್ಕಳು ಇರ್ಬೋದು, ಮೊಹರಂ ಇರ್ಬೋದು, ಈಶ್ವರ ಇರ್ಬೋದು, ಎಲ್ಲ ಜಾತ್ರೆಗಳನ್ನು ನಾವು ಊರಿನ ಗುರು ಹಿರಿಯರು ಮತ್ತು ಎಲ್ಲರೂ ಟೋಟಲ್ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಮಾಡ್ತೀವಿ ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಒಂದಾಗಿದ್ದೇವೆ. ಇನ್ನು ಈ ಸಭೆಯಲ್ಲಿ ಒಂದು ಕಾಲದ ವೈರಿಗಳಂತೆ ನೋಡುತ್ತಿದ್ದವರು ಇಂದು ಹಿರಿಯರ ಸಮ್ಮುಖದಲ್ಲಿ ಒಟ್ಟಾಗಿ ಸಂಭ್ರಮಿಸಲು ಶಪಥ ಮಾಡಿದ್ದಾರೆ. ಊರಿನ ಜಾತ್ರೆಯಲ್ಲಿ ದಲಿತರು ಮತ್ತು ಸವರ್ಣೀಯರು ಜೊತೆಗೂಡಿ ಉತ್ಸವ ನಡೆಸುವ ಮೂಲಕ ದೇಶಕ್ಕೆ ಸೌಹಾರ್ದತೆಯ ಸಂದೇಶ ರವಾನಿಸಲು ಮರಕುಂಬಿ ಸಜ್ಜಾಗಿದೆ. ಬಲವಿದೆ ಅನ್ನುವುದನ್ನ ತೋರಿಸಿಕೊಟ್ಟವ್ರು ಯಾರಾದರೂ ಇದ್ರ ನಮ್ಮ ಮರಕುಂಬಿ ಗ್ರಾಮದ ಸದ್ಭಕ್ತರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಆ ನಿಟ್ಟಿನೊಳಗ ಈ ಗ್ರಾಮದಲ್ಲಿ ಈ ದುರ್ಗಾ ಜಾತ್ರೆ ಇರ್ಬೋದು, ಅನೇಕ ದೇವರುಗಳ ಜಾತ್ರೆ ಇರ್ಬೋದು, ಮದುವೆ ಮುಂಜಿ ಯಾವುದೇ ಥರ ಇಲ್ಲಿ ಕಾರ್ಯಕ್ರಮ ನಡೆದ್ರೆ ಒಬ್ಬರನ್ನೊಬ್ಬರು ಅರಿತು ಜಾತಿ ಮತ ಪಂಥ ಅನ್ನದೇ ಸರ್ವಾಂಗ ಸುಂದರವಾಗಿ ಒಬ್ಬರನ್ನೊಬ್ಬರು ಅರಿತು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರಿ ಅಂತಂದ್ರೆ ಆ ದಿನಕ್ಕೆ ಏನಾಗುತ್ತೆ ಅಂತಂದ್ರೆ ಮರಕುಂಬಿ ಗ್ರಾಮ ಪಾವನ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಕಾನೂನಿನ ಹೋರಾಟ ಒಂದು ಕಡೆಯಾದ್ರೆ ಮಾನವೀಯತೆಯ ಹೋರಾಟದಲ್ಲಿ ಇಂದು ಮರಕುಂಬಿ ಜಯಶಾಲಿಯಾಗಿದೆ.
ದ್ವೇಷದಿಂದ ಯಾರಿಗೂ ಒಳಿತಾಗದು ಎಂಬ ಸತ್ಯವನ್ನ ಅರಿತಿರುವ ಗ್ರಾಮಸ್ಥರು ಅಮ್ಮನ ಜಾತ್ರೆಯ ಮೂಲಕ ಹೊಸ ಬದುಕಿಗೆ ಮುನ್ನಡೆ ಬರೆದಿದ್ದಾರೆ. ಬಸವರಾಜ್ ತೊಂಡಿಹಾಳ, ಜೈ ಕನ್ನಡ ನ್ಯೂಸ್, ಕೊಪ್ಪಳ.